ಗುರುಗಳು ಗಾಡ್ಮ್ಯಾನ್ ಮತ್ತು ಪ್ರಶ್ನಿಸುವ ಹಕ್ಕು. ಹರ ಮುನಿದರೆ ಗುರು ಕಾಯುವ ಅಂತಾರೆ, ಆದರೆ ಗುರುಗಳೇ ಮುನಿದರೆ? ಗುರುಗಳು ಸಮಾಜಕ್ಕೆ ದಾರಿ ತೋರಿಸಬೇಕು, ಆದರೆ ಯಾವಾಗ ಗುರು ಅಸ್ಪೃಶ್ಯ ಆಗ್ತಾನೆ? ಇದೇ ಇವತ್ತಿನ ಪ್ರಶ್ನೆ. ಗುರು ಪರಂಪರೆ ವರ್ಸಸ್ ಗಾಡ್ಮ್ಯಾನ್ ಅಂದರೆ ದೇವಮಾನವ ಸಂಸ್ಕೃತಿ. ಹಳೆಯ ಗುರುಗಳು ಸರಳ ಜೀವನ, ಕಡಿಮೆ ಅನುಯಾಯಿಗಳು, ಹೆಚ್ಚು ಆತ್ಮ ಪರಿಶೀಲನೆ. ಹಿಂದಿನ ಗಾಡ್ಮ್ಯಾನ್ ಬ್ರ್ಯಾಂಡ್, ಫಾಲೋವರ್ಸ್, ಕಾರ್ಪೊರೇಟ್ ಶೈಲಿ. ಇದು ಬದಲಾವಣೆನಾ ಅಥವಾ ಸಾಧನೆಯ? ಪ್ರಶ್ನೆ ಏನಂದ್ರೆ, ಅಪರಾಧವಾಗುವ ಕ್ಷಣ ಯಾವಾಗ? ಅದು ಯಾವಾಗ ಅಂದ್ರೆ, ಪ್ರಶ್ನೆ ಕೇಳಿದ್ರೆ ಟ್ರೋಲ್ ಅಂಡ್ ಕಂಟ್ರೋಲ್ ಮಾಡೋದು, ಟೀಕೆ ಮಾಡಿದ್ರೆ ದ್ರೋಹ ಅನ್ನೋದು, ಅನುಮಾನಿಸಿದರೆ ಧರ್ಮ ವಿರೋಧ ಅನ್ನೋದು. ಹಿಂಗಾದ್ರೆ ಅಲ್ಲಿ ಗುರುತನ ಸತ್ತೇ ಹೋಗುತ್ತದೆ. ಪ್ರಶ್ನಿಸುವ ಹಕ್ಕು ಯಾಕೆ ಮುಖ್ಯ ಅನ್ನೋದು ನಿಮಗೆ ಗೊತ್ತಿರಬೇಕು. ಪ್ರಶ್ನೆ ಇಲ್ಲದೆ ಸುಧಾರಣೆ ಇಲ್ಲ, ಪಾರದರ್ಶಕತೆ ಇಲ್ಲ, ಸತ್ಯ ಹೊರಬರುವುದಿಲ್ಲ. ಹಂಗಾದ್ರೆ ನಿಜವಾದ ಗುರು ಪ್ರಶ್ನೆಗಳನ್ನು ಸ್ವಾಗತಿಸುತ್ತಾನೆ, ಭಯ ಹುಟ್ಟಿಸುವುದಿಲ್ಲ. ಗುರು ಬೇಕು, ಆದ್ರೆ ಅಂಧಭಕ್ತಿ ಬೇಡ. ಭಕ್ತಿ ಜೊತೆ ಬುದ್ಧಿ ಇದ್ರೆ ಆರೋಗ್ಯಕರ ಸಮಾಜ ನಡೆಸುತ್ತೆ. ಏನಂತೀರಾ? ಹಾಗಾದ್ರೆ ಮತ್ತೊಂದು ವಿಶೇಷತೆ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.